ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸುಂದರವಾದ ಕಪ್ಪಾದ ಉದ್ದನೆಯ ಕೇಶರಾಶಿ ಇರಬೇಕಂತ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದಕ್ಕೋಸ್ಕರ ನಾವು ಏನೇನೆಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹೇರ್ ಫಾಲ್ನ ಸಮಸ್ಯೆ ಅಂದರೆ ಕೂದಲು ಉದುರುವ ಸಮಸ್ಯೆ ಒಂದು ಸರ್ವೇ ಸಾಮಾನ್ಯವಾದಂತಹ ಸಮಸ್ಯೆ ಆಗಿಬಿಟ್ಟಿದೆ. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರನ್ನು ಬಾಧಿಸ್ತಾ ಇದೆ. ಅದಕ್ಕಾಗಿ ಮಾರ್ಕೆಟ್ನಲ್ಲಿ ಹಲವಾರು ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಇದೆ. ಆದರೆ ಈ ಪ್ರಾಡಕ್ಟ್ಸ್ಗಳು ಸಾಮಾನ್ಯ ಜನರ ಕೈಗೆಟುಕದ ದರದಲ್ಲಿ ಸಿಗ್ತಾ ಇದೆ. ಆದರೆ ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆಯಲ್ಲೇ ಸಿಗುವಂತಹ ಹಲವಾರು ವಸ್ತುಗಳಿಂದ ನಾವು ಈ ಹೇರ್ ಫಾಲ್ ಅಂದರೆ ಕೂದಲು ಉದುರುವ ಸಮಸ್ಯೆ ಆಗಿರಲಿ, ತಲೆ ಹೊಟ್ಟಿನ ಸಮಸ್ಯೆ ಆಗಿರಲಿ, ಪ್ರೀ ಮ್ಯಾಚುರ್ ಗ್ರೇಯಿಂಗ್ ಅಂತಾರಲ್ಲ, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗುವ ಸಮಸ್ಯೆ ಆಗಿರಲಿ, ಈ ಥರ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ದೂರ ಮಾಡ್ಕೊಬೋದು. ಆದರೆ ನಾವೇನು ಮಾಡ್ತೀವಿ, ಹಿತ್ತಲ ಗಿಡ ಮದ್ದಲ್ಲ ಅಂತ ಅಂತಾರಲ್ಲ, ಸೊ ಹಾಗೆ ನಾವು ಇದರ ಕಡೆ ಗಮನನೇ ಕೊಡೋದಿಲ್ಲ. ಆದರೆ ಇಂಥ ಎಲ್ಲ ಸಮಸ್ಯೆಗಳನ್ನು ನಾವು ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಿವಾರಣೆ ಮಾಡ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಅಮೇಝಿಂಗ್ ಆದಂತಹ ಹೇರ್ ಆಯಿಲನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇದರಿಂದ ನಿಮ್ಮ ಹೇರ್ ಫಾಲ್ ಸಮಸ್ಯೆ, ಕೂದಲು ಉದುರುವ ಸಮಸ್ಯೆ, ಡ್ಯಾಂಡ್ರಫ್ ಅಂದರೆ ತಲೆ ಹೊಟ್ಟಿನ ಸಮಸ್ಯೆ ಆಗಿರಲಿ, ಪ್ರೀ ಮ್ಯಾಚುರ್ ಗ್ರೇಯಿಂಗ್ ಅಂದರೆ ಬಿಳಿ ಕೂದಲಾಗುವ ಸಮಸ್ಯೆ, ಈ ಥರ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅದಕ್ಕಾಗಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕೆಳಗೆ ಕೊಟ್ಟಿರುವ ರೆಡ್ ಕಲರ್ ಬಟನನ್ನು ಪ್ರೆಸ್ ಮಾಡುವುದರ ಮೂಲಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದರ ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದರಿಂದ ಏನಾಗುತ್ತೆ, ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತು ನೀವು ನನ್ನ ವಿಡಿಯೋನ ಎಲ್ಲರಿಗಿಂತ ಮುಂಚೆ ನೋಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇದಕ್ಕೆ ನಾನು ಮೊದಲನೇದಾಗಿ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ. ಇದು 1 ಕಪ್ನಷ್ಟು ಕೊಬ್ಬರಿ ಎಣ್ಣೆನ ನಾನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಸ್ಟೋರ್ ಮಾಡಿ ಇಟ್ಕೊಬೋದು. ನಂತರ ನಾನು ತೊಗೊಂಡಿದ್ದೀನಿ 1 ರಿಂದ 2 ಚಮಚದಷ್ಟು ಮೆಂತ್ಯದ ಕಾಳನ್ನು ತೊಗೊಂಡಿದ್ದೀನಿ. ಆಮೇಲೆ ಇದು ಬಂದು ನೆಲ್ಲಿಕಾಯಿ. ನಾನಿದು ಒಣಗಿರೋ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ನೆಲ್ಲಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಗೊಬೋದು. ಆಮೇಲೆ ಇದು ಈರುಳ್ಳಿ. ನಾನು ಇದು ದೊಡ್ಡದಿತ್ತು, ಹಾಗಾಗಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಮೀಡಿಯಮ್ ಸೈಜ್ ಆದರೆ 1 ಈರುಳ್ಳಿ ಸಾಕು. ಸೊ ಇವಿಷ್ಟು ಪದಾರ್ಥಗಳು ನಮ್ಮ ಇವತ್ತಿನ ಹೋಮ್ ಮೇಡ್ ಹರ್ಬಲ್ ಆಯಿಲಿಗೆ ಬೇಕಾಗತ್ತೆ. ಮೊದಲನೇದಾಗಿ ನೋಡಿ, ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ಈ ಥರ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ಸೊ ಹೀಗೆ ಮಾಡೋದ್ರಿಂದ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ಈರುಳ್ಳಿ ಬಂದು ನಮ್ಮ ಹೇರ್ ಗ್ರೋತ್ ಅಂದರೆ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ. ಯಾಕಂದರೆ ಈ ಈರುಳ್ಳಿಯಲ್ಲಿ ಸಲ್ಫರ್ ಇರುತ್ತೆ. ಈ ಸಲ್ಫರ್ ಬಂದು ನಮ್ಮ ಹೇರ್ ಫಾಲಿಕಲನ್ನು ನರಿಷ್ ಮಾಡುತ್ತೆ, ಅಂದರೆ ಉದ್ದವಾಗಿ ಬೆಳೆಯುವಂತೆ ಅದು ಮಾಡುತ್ತೆ. ಮತ್ತು ಈ ಸಲ್ಫರ್ ಬಂದು ಕೆರೋಟಿನ್ನಲ್ಲೂ ಸಿಗುತ್ತೆ. ಈ ಕೆರೋಟಿನ್ ಬಂದು ನಮ್ಮ ಹೇರಿನ ಒಂದು ಕಂಪೋನೆಂಟ್ ಆಗಿದೆ. ಸೊ ಈ ಈರುಳ್ಳಿ ಬಂದು ನಮ್ಮ ಹೇರ್ ಗ್ರೋತಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನೋಡಿ, ನಾನಿವಾಗ ಈರುಳ್ಳಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಅದರಲ್ಲಿ 1 ಕಪ್ ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನ ಅದರಲ್ಲಿ ಹಾಕ್ತೀನಿ. ಈ ಕೊಬ್ಬರಿ ಎಣ್ಣೆಯಲ್ಲಿ ವೈಟಮಿನ್ಸು ಮತ್ತು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ಗಳು ನ್ಯಾಚುರಲಿಯಾಗೇ ಇರುತ್ತೆ. ಸೊ ಇದೇನು ಮಾಡುತ್ತೆ, ನಮ್ಮ ಹೇರ್ ಫಾಲಿಕಲನ್ನು ನರಿಷ್ ಮಾಡುತ್ತೆ ಮತ್ತು ಹೇರ್ ಗ್ರೋತನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ಲಾರಿಕ್ ಆ್ಯಸಿಡ್ ಅಂತ ಆ್ಯಸಿಡ್ ಇರುತ್ತೆ. ಇದು ಬಂದು ಈ ಎಣ್ಣೆ ನಮ್ಮ ಸ್ಕ್ಯಾಲ್ಪಿನಲ್ಲಿ ಚೆನ್ನಾಗಿ ಪೆನೆಟ್ರೇಟ್ ಆಗುವಂಗೆ ಮಾಡುತ್ತೆ. ಇದರಿಂದ ಕೂದಲಿನ ಡ್ರೈನೆಸ್ ಹೋಗಿ ಹೇರ್ ಗ್ರೋತು ಪ್ರಮೋಟ್ ಆಗುತ್ತೆ. ಯಾವಾಗ ನಮ್ಮ ಸ್ಕ್ಯಾಲ್ಪು ಡ್ರೈ ಆಗ್ತಾ ಹೋಗುತ್ತೋ ಅದು ಡ್ಯಾಂಡ್ರಫಿಗೆ ಕಾರಣವಾಗ್ತಾ ಹೋಗುತ್ತೆ. ಮುಂದೆ ಹೀಗಾಗ್ತಾ ಹೋದಂಗೆ ನಮ್ಮ ಕೂದಲು ಡ್ರೈ ಆಗ್ತಾ ಹೋಗಿ ಲೈಫ್ಲೆಸ್ ಆಗಿ ಹೋಗಿಬಿಡುತ್ತೆ, ಅಂದರೆ ಉದ್ರೋದಕ್ಕೆ ಶುರು ಆಗುತ್ತೆ. ನಾವು ಯಾವಾಗ ಕೊಬ್ಬರಿ ಎಣ್ಣೆಯಲ್ಲಿ ನಮ್ಮ ಸ್ಕ್ಯಾಲ್ಪನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊತೀವೋ ಅದು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ಹೇರ್ ಗ್ರೋತನ್ನು ಸಪೋರ್ಟ್ ಮಾಡುತ್ತೆ. ಇವಾಗ ಎಣ್ಣೆ ಕಾಯ್ದಿದೆ. ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಹಾಕಿ ಒಂದು 10 ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಬಿಡ್ತೀನಿ.
ಇವಾಗ ನಾನು ಈ ಎಣ್ಣೆಗೆ ನೆಲ್ಲಿಕಾಯಿಯನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಒಣಗಿದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ನೆಲ್ಲಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಇದನ್ನು ಹಾಕ್ಕೊಳ್ತೀನಿ. ನೆಲ್ಲಿಕಾಯಿನಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ವೈಟಮಿನ್ಸ್, ಮಿನರಲ್ಸ್ ಕೂಡ ಇರುತ್ತೆ. ಇದರಿಂದ ನಮ್ಮ ಸ್ಕ್ಯಾಲ್ಪ್ನ ಬ್ಲಡ್ ಸರ್ಕ್ಯುಲೇಷನ್ನು ಬೂಸ್ಟ್ ಮಾಡುತ್ತೆ. ಹಾಗಾಗಿ ಇದರಿಂದ ನಮ್ಮ ಹೇರ್ ಗ್ರೋತ್ ಕೂಡ ಬೂಸ್ಟ್ ಆಗುತ್ತೆ. ಮತ್ತು ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ನಮ್ಮ ಹೇರ್ ಫಾಲಿಕಲನ್ನು ನರಿಷ್ ಮಾಡುತ್ತೆ. ಇವಾಗ ನಾನಿದರಲ್ಲಿ ಮೆಂತ್ಯದ ಕಾಳನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಮೆಂತ್ಯದ ಕಾಳಿನಲ್ಲಿ ನಿಕೋಟಿನಿಕ್ ಆ್ಯಸಿಡ್ ಮತ್ತು ಪ್ರೋಟೀನ್ ಇರುತ್ತೆ. ಇದೇನು ಮಾಡುತ್ತೆ, ಹೇರ್ ಫಾಲ್ ಅಂದರೆ ಕೂದಲು ಉದುರೋದನ್ನು ಕಡಿಮೆ ಮಾಡೋದ್ರಲ್ಲಿ ತುಂಬಾ ಬೆನಿಫಿಷಿಯಲ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದು ಡ್ಯಾಂಡ್ರಫ್ನ ಕೂಡ ಅಂದರೆ ತಲೆ ಹೊಟ್ಟಿನ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಸ್ಕ್ಯಾಲ್ಪ್ನ ಡ್ರೈನೆಸ್ ಕೂಡ ಕಡಿಮೆ ಮಾಡುತ್ತೆ. ನಾನು ಈ ಮುಂಚೆನೇ ನಿಮಗೆ ಹೇಳಿದ್ದೀನಿ, ಸ್ಕ್ಯಾಲ್ಪ್ನಲ್ಲಿ ಡ್ರೈನೆಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಡ್ಯಾಂಡ್ರಫ್ಗೆ ಅದು ಕಾರಣ ಆಗುತ್ತೆ. ಸೊ ಅದು ಹೇರ್ ಫಾಲಿಗೂ ಕೂಡ ಕಾರಣ ಆಗುತ್ತೆ ಅಂತ. ಸೊ ಇದರಿಂದ ಸ್ಕ್ಯಾಲ್ಪ್ನ ಡ್ರೈನೆಸ್ ಕೂಡ ಕಡಿಮೆ ಮಾಡುತ್ತೆ ಮತ್ತು ಹೇರ್ ಥಿನ್ನಿಂಗ್ ಅಂದರೆ ಕೂದಲು ತೆಳುವಾಗೋದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹೀಗೆ ನೀವು ಒಂದು 10 ರಿಂದ 15 ನಿಮಿಷ ಲೋ ಫ್ಲೇಮ್ನಲ್ಲಿ ಒಂದು ಸತಿ ಕೈ ಆಡಿಸ್ತಾ ಹಾಗೆ ಬಿಟ್ಬಿಡಿ. ಇವಾಗ ನೋಡಿ 15 ನಿಮಿಷ ಆಗಿದೆ. ನಾನು ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಇದನ್ನು ಹಾಗೇ ಒಂದು 2 ರಿಂದ 3 ತಾಸುಗಳವರೆಗೆ ಹಾಗೆ ಬಿಟ್ಬಿಡಿ. ಅದು ಚೆನ್ನಾಗಿ ತಣ್ಣಗಾಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ತುಂಬ ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಸೋಸ್ಕೊಳ್ತೀನಿ. ಒಂದು ಈ ಥರ ಬೌಲಲ್ಲಿ ನಾನಿವಾಗ ಸೋಸ್ಕೊಳ್ತೀನಿ. ಸೋಸೋದಕ್ಕೆ ಒಂದು ಟವೆಲನ್ನು ಈ ಥರ ಅದ್ರ ಮೇಲೆ ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಸೋಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಎಣ್ಣೆನ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಈ ಎಣ್ಣೆನ ನೀವು 2 ರಿಂದ 3 ತಿಂಗಳವರೆಗೂ ರೂಮ್ ಟೆಂಪ್ರೇಚರ್ನಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಇಡ್ಬೋದು. ಏನೂ ಹಾಳಾಗೋದಿಲ್ಲ. ಸೊ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕಾದರೂ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಬೋದು. ಆಮೇಲೆ ನಾನು ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ಎಣ್ಣೆನ ನೀವು ವಾರದಲ್ಲಿ 2 ಸತಿ ಅಪ್ಲೈ ಮಾಡ್ಕೊಳ್ಳಿ. ಈ ಎಣ್ಣೆನ ಅಪ್ಲೈ ಮಾಡ್ಕೊಂಡಾದಾದಮೇಲೆ ಸ್ಕಾಲ್ಪ್ನ ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು. ಮಸಾಜ್ ಮಾಡಿಕೊಳ್ಳುವಂಥ ಒಂದು ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಮಸಾಜ್ ಬಂದು ನಮ್ಮ ಹೇರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ. ನಿಮಗೇನಾದರೂ ಸ್ಕಾಲ್ಪ್ ಮಸಾಜ್ ಬಗ್ಗೆ ಡಿಟೇಲಾಗಿ ವಿಡಿಯೋ ಮಾಡಬೇಕು ಅಂದರೆ ಆ ಮಸಾಜನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ನಾನು ಡಿಟೇಲಾಗಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅನ್ನೋದಾದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟನ್ನು ನೋಡಿಕೊಂಡು ನಾನು ವಿಡಿಯೋನ ಮಾಡ್ತೀನಿ. ಅಷ್ಟೇ ಅಲ್ಲದೆ ನಿಮಗೆ ಇನ್ ಫ್ಯೂಚರ್ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು, ಹೋಮ್ ರೆಮಿಡೀಸ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ಅನ್ನೋದಾದರೆ ನಾನು ಈ ವಿಡಿಯೋನ ನೀವು ತುಂಬ ಲೈಕ್ ಮಾಡಬೇಕು.
ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನು ಒಳ್ಳೊಳ್ಳೆ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಗ್ತಾ ಇರಿ, ನಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್.